ಇನ್ನು ಸಚಿವ ನಾಗೇಂದ್ರ ಕಾಂಗ್ರೆಸ್ ಹೆಚ್ಚುವರಿ ಹೊಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಚಿವ ಕಾಶಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ವಿನಾಕಾರಣ ಸದನದ ಸಮಯವನ್ನ ಹಾಳು ಮಾಡ್ತಾ ಇದ್ದಾರೆ. 2018ರಿಂದ 23ರವರೆಗೆ ರಾಜ್ಯದಲ್ಲಿ ಏನ್ ಮಾಡಿದ್ರು ಗೊತ್ತಿದೆ ನಮಗೂ ಕೂಡ ಅಂತ ಹೇಳಿ ಬಿಜೆಪಿ ಅವರಿಗೆ ಟಾಂಗ್ ಅನ್ನು ಕೊಡ್ತಿದ್ದಾರೆ. ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಯಾವುದೇ ಜನಾಂಗದ ಅಭಿವೃದ್ಧಿಯನ್ನ ಮಾಡಿಲ್ಲ. ಬಿಜೆಪಿ ವಿರುದ್ಧವಾಗಿ ಸಚಿವ ವಿಜಯಾನಂದ ಕಾಶಪ್ಪನವರ್ ಮಾಡ್ತಿರುವಂತಹ ವಾಗ್ದಾಳಿಯವರು. ಅಧಿಕಾರದಲ್ಲಿ ಇದ್ದಂತಹ ಬಿಜೆಪಿ ಆಗ ಏನ್ ಮಾಡಿತ್ತು? ರೈತರಿಗೆ ಬೆಂಬಲ ಬೆಲೆ ಕೊಡಲಿಲ್ಲ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಲಿಲ್ಲ, ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ. ಅದರ ಬದಲಾಗಿ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ, ಸದನದ ಸಮಯವನ್ನು. ಯಾಕಂದರೆ ಈಗಿರುವ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅವರಿದ್ದಂತಹ ಸರ್ಕಾರದಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ಆಯಿತು, ಅದರ ಬಗ್ಗೆ ಇದಿಲ್ದೇನೆ, ಅರಿವಿಲ್ದೇನೆ ನಮ್ಮ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅನ್ನುವಂತಹ ವಾಗ್ದಾಳಿ. ಅಲ್ಲ ನೋಡ್ರಿ, ಅವರು ಅದೇ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಹಚ್ಚಿ ಇಲ್ಲಿ ಡೆಲ್ಲಿಯಲ್ಲಿ ಏನಾಯಿತು, ನನ್ನೂ ಅರೆಸ್ಟ್ ಮಾಡಿದ್ರು. ನಾನು ಹೋಗಿದ್ದೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರತಿಭಟನೆ ಕುಂತ ಸಂದರ್ಭದಲ್ಲಿ ನನ್ನೂ ತಕೊಂಡು ಹೋದ್ರು. ಅವರು ಜನರ ಈ ಸ್ವಾತಂತ್ರ್ಯವನ್ನು ಇರುವಂಥ ಪ್ರಜಾಪ್ರಭುತ್ವ ಇರುವಂಥ ದೇಶ, ಆ ದೇಶದಲ್ಲಿ ಪ್ರಜೆಗಳಿಗೆ ಎಲ್ಲ ಹಕ್ಕನ್ನು ಇದೆ. ಆ ಹಕ್ಕನ್ನು ಕಸಿಕೊಳ್ಳುವಂಥ ಅವರು ಮಟಕು ಹಾಕುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಜನ ಬರುವ 29ರಲ್ಲಿ ತೀರ್ಮಾನ ಮಾಡ್ತಾರೆ. ಅಲ್ಲ ನೋಡ್ರಿ, ಅವರು ಅದೇ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಹಚ್ಚಿ ಇಲ್ಲಿ ಡೆಲ್ಲಿಯಲ್ಲಿ ಏನಾಯಿತು, ನನ್ನೂ ಅರೆಸ್ಟ್ ಮಾಡಿದ್ರು. ನಾನು ಹೋಗಿದ್ದೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರತಿಭಟನೆ ಕುಂತ ಸಂದರ್ಭದಲ್ಲಿ ನನ್ನೂ ತಕೊಂಡು ಹೋದ್ರು. ಅವರು ಜನರ ಈ ಸ್ವಾತಂತ್ರ್ಯವನ್ನು ಇರುವಂಥ ಪ್ರಜಾಪ್ರಭುತ್ವ ಇರುವಂಥ ದೇಶ, ಆ ದೇಶದಲ್ಲಿ ಪ್ರಜೆಗಳಿಗೆ ಎಲ್ಲ ಹಕ್ಕನ್ನು ಇದೆ. ಆ ಹಕ್ಕನ್ನು ಕಸಿಕೊಳ್ಳುವಂಥ ಅವರು ಮಟಕು ಹಾಕುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಜನ ಬರುವ 29ರಲ್ಲಿ ತೀರ್ಮಾನ ಮಾಡ್ತಾರೆ.